ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾಸ್ ರೆಸಿಪೀಸ್. ಓಕೆ, ಇವತ್ತು ನಾನು ಪೂಜಾ ಇಬ್ಬರು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ KFC, ನಮ್ಮ ಮನೆಯ ನನ್ನ ಸ್ಟೈಲ್ KFC ಮಾಡೋಕ್ಕೆ ಹೊರಟಿದ್ದೀನಿ. ಇದನ್ನೆಲ್ಲ ನಿಮಗೂ ತೋರಿಸ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಏನೇನು ಅಂದರೆ KFCಗೆ ಮೊದಲನೇದಾಗಿ ಬೇಕಾಗಿರೋದು ಚಿಕನ್ನು. ನಾನೀಗಿದು 1.5 kg ಚಿಕನ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ 2 ಸ್ಪೂನಷ್ಟು ಕಬಾಬ್ ಪೌಡರು, ಮತ್ತು 1 ಸ್ಪೂನು ಗರಂ ಮಸಾಲ, ಮತ್ತು 1 ಸ್ಪೂನು ಪೆಪ್ಪರ್ ಪೌಡರು, 1 ಸ್ಪೂನು ವೈಟ್ ಪೆಪ್ಪರು, ಮತ್ತು ಇದೊಂದು ಅರ್ಧ ಕಪ್ಪು ಕಾರ್ನ್ಫ್ಲೋರು, ಒಂದೆರಡು ಚಿಟಿಕೆ ಅರಿಶಿನ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಇದು 1 ಮೊಟ್ಟೆ, ಒಂದು ಫುಲ್ ಕಪ್ಪು ಮೈದಾ ಹಿಟ್ಟು, ಒಂದು 250 ಗ್ರಾಮ್ 250 ಗ್ರಾಮ್ ಆದಷ್ಟು ಮೈದಾ ಹಿಟ್ಟು, ಮತ್ತು ನೀರು. ಅದು ಕೋಲ್ಡ್ ವಾಟರ್, ಕೋಲ್ಡ್ ಆಗಿರ್ಬೇಕು. ಇದು ಮೊದಲು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡ್ಬಿಡ್ಬೇಕು. KFCಗೆ ಮೇಯ್ನ್ ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ಈ ಮ್ಯಾರಿನೇಟ್ ಮಾಡೋದಕ್ಕೆ ಮೊದಲನೇದಾಗಿ ಕಬಾಬ್ ಪೌಡರು. ಸೊ ಇದು ನಾವೇ ಮನೇಲಿ ಮಾಡಿರೋಂಥ ಕಬಾಬ್ ಪೌಡರು. ಇದನ್ನು ಹಾಕ್ತಾಯಿದ್ದೀನಿ. ಇದು 2 ಸ್ಪೂನ್ ಇದೆಯಲ್ಲ, ಇದು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಉಪ್ಪು, ಒಂದು ರುಚಿಗೆ ತಕ್ಕಷ್ಟು ಅದು, ಮತ್ತು ನೆಕ್ಸ್ಟು ಸ್ವಲ್ಪ ನೀರು. ಇದು ಐಸ್ ವಾಟ್ರ್ ಹಾಕ್ಕೊಳ್ಳಿ ಸ್ವಲ್ಪ, ಅಷ್ಟೇ. ಇದನ್ನು ಹಾಕ್ಬಿಟ್ಟು ನೀಟಾಗಿ ಮ್ಯಾರಿನೇಟ್ ಮಾಡಬೇಕು. ಇಷ್ಟೇ, ಇನ್ನೇನು ಹಾಕ್ಬಾರ್ದು ಇದಕ್ಕೆ. ಇಷ್ಟೇ ಹಾಕ್ಬಿಟ್ಟು ನೀಟಾಗಿ ಮ್ಯಾರಿನೇಟ್ ಮಾಡಬೇಕು. ಸ್ವಲ್ಪ ಇದು ನೀರಾಗೇ ಇರಬೇಕು. ನೀರಾಗಿದ್ದರೆ ಸ್ವಲ್ಪ ಮ್ಯಾರಿನೇಟ್ ಮಾಡ್ತೀವಲ್ಲ, ಒಂದು 3 ರಿಂದ 4 ಅವರ್ ಇದು ಮ್ಯಾರಿನೇಟ್ ಮಾಡಬೇಕು. ಇದು ನೀಟಾಗಿ ಮ್ಯಾರಿನೇಟ್ ಮಾಡಿದ್ಮೇಲೆ ಅದು ನೀರಾಗಿರುತ್ತಲ್ಲ, ಅದೆಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ ಮಸಾಲ. ಓಕೆ, ಈಗ ಮಸಾಲೆ ನೋಡಿ ಕಲಸಿದ್ದೀನಿ. ಇದನ್ನು ಈಗ 3 ಗಂಟೆ ಇದು ಮ್ಯಾರಿನೇಟ್ ಆಗಬೇಕು. ಆ್ಯಕ್ಚುಲಿ ಇದು ಚಿಕನ್ನು ನಾನು ಮ್ಯಾರಿನೇಟ್ ಮಾಡಿದ್ದೀನಿ ಆಲ್ರೆಡಿ. ಮ್ಯಾರಿನೇಟ್ ಮಾಡಿರೋದು ಇದು ನಿಮಗೆ ತೋರಿಸಿದ್ದು. ನನ್ನ ಚಿಕನ್ನು ಮ್ಯಾರಿನೇಟ್ ಮಾಡಿರೋ ಚಿಕನ್ ಇದೆ, ಇದು ತೋರಿಸ್ತೀನಿ ಇವಾಗ ನಾನು ನಿಮಗೆ. ಇದು 3 ಗಂಟೆ ಮುಂಚೆನೇ ಮ್ಯಾರಿನೇಟ್ ಮಾಡಿರೋದು. ಸೊ ನೋಡಿ, ನೀಟಾಗಿ ಮ್ಯಾರಿನೇಟ್ ಆಗಿದೆ ಈಗ ಇದು. ಸೊ ನೀವು ಯಾರು ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಕೋಬೋದು, ಹಾಲು. ಅಂದರೆ 1 kg 1.5 kg ಚಿಕನ್ ತೊಗೊತೀರಾ ಅಂದರೆ ನೀವು ಒಂದು ಅರ್ಧ ಕಪ್ಪು ಹಾಲನ್ನ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಹಾಲು ಹಾಕಿದ್ದೀನಿ. ಇದಕ್ಕೆ ಇನ್ನೊಂದೇನೆಂದರೆ, ನೀವು ಯಾವುದೇ ಕಬಾಬ್ ಪೌಡರ್ ಆದರೂ ನೀವು ಯೂಸ್ ಮಾಡ್ಕೋಬೋದು. ನಾವು ನಮ್ಮ ಮನೇಲೇ ಮಾಡ್ಕೊಂಡಿರೋಂಥ ಕಬಾಬ್ ಪೌಡರ್ನ ನಾವು ಹಾಕಿದ್ದೀವಿ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಇವಾಗ KFC ಪೌಡರ್ ರೆಡಿ ಮಾಡಬೇಕು, ಅದು ಮಾಡ್ಕೊಳ್ಳೋಣ. ಈಗ ಇದು ಮ್ಯಾರಿನೇಟ್ ಆಗಿದೆ, ಇದನ್ನ ಸೈಡಿಗೆ ಇಟ್ಬಿಡೋಣ. ಈಗ ಮೊದಲನೇದಾಗಿ ಮೈದಾ ಹಿಟ್ಟು, ಗರಂ ಮಸಾಲ ಅಥವಾ ಚಿಕನ್ ಮಸಾಲ, ಬ್ಲ್ಯಾಕ್ ಪೆಪ್ಪರ್ ಪೌಡರು, ಮತ್ತು ವೈಟ್ ಪೆಪ್ಪರ್ ಪೌಡರು, ಕಾರ್ನ್ಫ್ಲೋರು, ಅರಿಶಿನ, ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ರುಚಿಗೆ ತಕ್ಕಂತೆ ಎಷ್ಟು ಬೇಕು ಅಂತ. ಸೊ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಮತ್ತೆ ನೀವು ಇದು ಸಾಲದೆ ಹೋದರೆ ಇದನ್ನು ಮತ್ತೆ ನೀವು ಮಸಾಲೆ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಬೇಕಾದರೆ ನೀವು ಪೌಡ್ರ್ ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಪೌಡ್ರ್ ರೆಡಿ ಆಯಿತು. ಕೆಲವರು ಇದು ಭಂಡಾರ ಹಾಕೋದೇ ಇಲ್ಲ. ಭಂಡಾರ ಅಂದರೆ ಇದು ಎಲ್ಲೋ ಹಾಕ್ಬೇಕು, ಅದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಮಾಡ್ಕೊಂಬಿಡ್ಬೇಕು. ಪೌಡರ್ ಮಾಡ್ಕೊಂಡಿದ್ದೀವಿ. ಇವಾಗ ಈ 2 ಕೈ ಯೂಸ್ ಆಗಬೇಕು ಇವಾಗ. ಅದಕ್ಕೆ ನೀಟಾಗಿ ತೊಳ್ಕೊಂಡಿದ್ದೀವಿ ಕೈ. ಮತ್ತು ಯಾವುದಾದಷ್ಟು 2 ಕೈಯು ಡ್ರೈ ಆಗಿರಬೇಕು. ಏನಕ್ಕೆ ಅಂದರೆ ಪೌಡರು ನೀರಾಗ್ಬಿಟ್ರೆ ಹೋಯ್ತು, KFCನೇ ಹೋಯ್ತು. ಓಕೆ, ಇವಾಗ ಈ ಕೈಯಲ್ಲಿ ಇದು ಎತ್ಕೊತಾ ಇದ್ದೀನಿ. ಈ ಪೀಸ್ ಎತ್ಕೊಂಡು ನೋಡಿ, ಇದನ್ನು ಫಸ್ಟ್ ಕೋಟ್ ಮಾಡ್ಕೊಬೇಕಿದು. ಈ ಥರ ಫಸ್ಟ್ ಕೋಟ್ ಮಾಡಿಕೊಂಡು ನೀರಿಗೆ ಹಾಕಬೇಕು. ಇದನ್ನು ಮತ್ತೆ ಎತ್ತಬೇಕು. ಎತ್ಬಿಟ್ಟು ಮತ್ತೆ ಇನ್ನೊಂದು ಕೋಟು, ಆಯ್ತಲ್ಲ. ಈಗ ಏನು ಮಾಡಬೇಕು, ಮೊಟ್ಟೆಗೆ ಹಾಕಿ ಇದು ಲಾಸ್ಟ್ ಕೋಟು.
ಈಗ ನೀಟಾಗಿ ಕೋಟಿಂಗ್ ಆಗಿರುತ್ತೆ. ತೋರಿಸಿ ಅದು ನೋಡಿ, ಇದೆ ಕೋಟಿಂಗ್. ಏನು ಸ್ವಲ್ಪ ಪ್ಲೇಟಲ್ಲಿ ಇಟ್ಬಿಡೋಣ. ನಿಮಿಷ. ನೋಡಿ ಅದೇ ಶೇಪ್ ಬಂತ ಅಷ್ಟೆ. ಸೇಮ್ ಎಲ್ಲನೂ ಇದೇ ಥರನೇ ಮಾಡಬೇಕು. ಸೊ ಎಲ್ಲನೂ ಮಾಡಿ ಮತ್ತೆ ನಿಮಗೆ ಸಿಗ್ತೀವಿ ನಾವು. ನಾನು ಹೆಂಡ್ತಿಗೆ ಫುಲ್ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ನಾವೊಂದು ರೆಸ್ಟೋರೆಂಟ್ ಮಾಡಬೇಕು. ಅದಕ್ಕೆ ಎಷ್ಟೋ ದಿನಗಳ ಆಸೆ ನಮ್ಮದಿದು. ಏನದು JFC ಮಾಡಬೇಕು ಅಂತ. ಏನು KFC ಥರ JFC. ಹಾಂ ಸಾಕು. ಹಾಂ ಓಕೆ ಸಾಕು ಅಷ್ಟೆ. ನೀನು ಬಲಗೈಲಿ ಇದು ಮಾಡಬಾರ್ದು, ಎಡಗೈಲಿ ಯೂಸ್ ಮಾಡಬೇಕು. ನೋಡಿ, ಇದು ಕಾರ್ನ್ಫ್ಲೇಕ್ಸ್ ಎಲ್ಲ ಹಾಕ್ದೇನೆ ಎಷ್ಟು ಚೆನ್ನಾಗಿ ಲೇಯರ್ಸ್ ಎಲ್ಲ ಬಂದಿದೆ. ಈ ಥರ ಲೇಯರ್ಸ್ ಬಂದರೆ ಅದು ಪರ್ಫೆಕ್ಟ್ ಅಂತ ಅರ್ಥ. ಈ ಥರ ಬರಬೇಕು ನೋಡಿ. ಇದು ಕೋಟಿಂಗ್ ಎಲ್ಲ ಮಾಡಾಗಿದೆ. ಹಾಗೆ ಎಣ್ಣೆನೂ ಕಾಯಕ್ಕಿಟ್ಟಿದ್ದೀವಿ. ಈಗ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ. ಅಂದರೆ ಫಸ್ಟ್ ಹಾಕಬೇಕು, ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು, ಆಮೇಲೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಸರಿ, ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು 2 ಪೀಸ್ ಹಾಕ್ತೀರಾ? 3 ಹಾಕೋಣ. ಲೆಗ್ ಪೀಸ್ ಹಾಕ್ತೀರಾ? ಲೆಗ್ ಆಮೇಲೆ ವಿಂಗ್ಸ್. ಓಕೆ, ಲೋ ಫ್ಲೇಮ್ ಇಟ್ಕೊಡು. ಈಗ ಇದು ಸ್ವಲ್ಪ ಬೇಯಿದ ತಕ್ಷಣ ಔಟ್ ಹಾಕ್ಬಿಟ್ಟು ಅಳ್ಳಾಡಿಸ್ಬಾರ್ದು. ಏನಂದರೆ ಎಲ್ಲ ಇದಾಗ್ಬಿಡುತ್ತೆ. ಇವಾಗ ಒಂದು 2 ಮಿನಿಟ್ಸ್ ಆಗಿದೆ. ಎಲ್ಲ ಸಪ್ರೇಟ್ ಆಗುತ್ತಾ ಮಿಕ್ಸ್ ಮಾಡಿದ್ರೆ? ಈಗ ನೋಡಿ, ಹಿಂಗೆ ಸ್ವಲ್ಪ ಇದು ಮಾಡ್ಕೋಬೇಕು. ಈಗ ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಸ್ಮೆಲ್ ಬರ್ತಿದೆಯಲ್ಲ KFC ಥರ. ಓಕೆ, ಇವಾಗ ಸೂಪರಾಗಿ ಬೆಂದಿದೆ ನೋಡಿ, ಗೋಲ್ಡನ್ ಕಲರ್ ಆಗಿದೆ. ಸೇಮ್ KFC ಹೆಂಗಿದೆ ಹಂಗೆ ನೋಡಿ. ಎಣ್ಣೆ ಇಳಿಲಿ, ನೀಟಾಗಿ ಎಣ್ಣೆ ಇದೆ. ಈಗ 3 ಎತ್ಕೊಂಡು 3 ಎಷ್ಟು ಬಿಡ್ತೀನಿ. ಓಕೆ, ಇನ್ನೂ 3 ಪೀಸ್ ಇದೆ. ಅದನ್ನು ಫಿನಿಶ್ ಮಾಡಿಬಿಟ್ಟು ಟೇಸ್ಟ್ ಮಾಡೋಣ ಅಲ್ವಾ? ನೋಡಿ, ನಿಮಗೆ KFCಗೆ ಹೋಗುವಂಥ ಅವಶ್ಯಕತೆನೇ ಇಲ್ಲ. ನಾನೇ ತೋರಿಸ್ಕೊಟ್ಟಿದ್ದೀನಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇವಾಗ ನನ್ನ ಹಸ್ಬೆಂಡ್ ನಮಗೋಸ್ಕರ KFC ರೆಡಿ ಮಾಡಿಕೊಟ್ಟಿದ್ದಾರೆ. ಮುಂಚೆನೇ ಅವ್ರು ಮಾಡ್ತಾಯಿದ್ರು, ಬಟ್ ಇವಾಗ ಫಸ್ಟ್ ಟೈಮ್ ಮಾಡಿರೋದು ಮದುವೆ ಆದಮೇಲೆ. ಹೌದು, ಅಂದರೆ ಪಾಪ ಅವತ್ತು ಒಂದು ಸತಿ ವಿಡಿಯೋ ನೋಡಿದ್ಲು ಇವಳು. ನನಗೂ ಮಾಡ್ಕೊಡಿ ಅಂತಿದ್ಲು. ಎಷ್ಟೋ ದಿನದಿಂದ ಮಾಡ್ಕೊಡೋಣ ಅಂತ ಹೇಳಿ ಇವತ್ತು ಕಾಲ ಕೂಡ ಬಂತು. ಓಕೆ, ಇವತ್ತು ನಿಮಗೂ ಒಂದು ರೆಸಿಪಿ ನೋಡ್ದಂಗೆ ಆಯಿತು. ಓಕೆ, ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗಿರುತ್ತೆ ನೋಡೋಣ ಬನ್ನಿ. ಸಾಕಾ? ಓಕೆ, KFCನ ಮಾಡಿ ಕೊಟ್ಟಿದ್ದಾನೆ. ನನಗೆ ನಿಜವಲ್ಲೂ ವೇಣು ಮಾಡೋ KFC ತಿಂದರೆ ಸೇಮ್ KFCನೇ ನೆನಪಾಗುತ್ತೆ. ಆ ಸ್ಮೆಲ್ಲು ಫುಲ್ KFC ಥರ. ನಿಲ್ಲಡ್ರಿ, ಏನು ಕ್ರಿಸ್ಪಿಯಾಗಿದೆ ಅಂದರೆ ಸಕ್ಕತ್ತಾಗಿದೆ. ಈಗ ವಾ, ಸೇಮ್ KFCಲಿ ಹೆಂಗೆ ಬರುತ್ತೆ ಹಂಗೆ ಐತೆ. ಸೇಮ್ ಸಕ್ಕತ್ತಾಗಿದೆ ನಿಜವಲ್ಲೂ. KFCಗೆ ಹೋಗ್ಲೇಬೇಡ್ರಿ, ಈ ಥರ ಇದನ್ನ ಮಾಡ್ಕೊಳ್ತೀನಿ. KFCಗೆ ಯಾರಿಗಾರ ತಗೊಂಡೋಗಿ KFC ಬಕೆಟಲ್ಲಿ ಇದನ್ನು ಕೊಟ್ಟರೆ ಗೊತ್ತೇ ಆಗಲ್ಲ ಅವ್ರಿಗೆ. ಈಸಿಯಾಗಿ ನಂಬಿಡ್ತಾರೆ. ಸಕ್ಕದಾಗೈತೆ, ನಿಜವಲ್ಲೂ ಸಕ್ಕದಾಗಿ ಮಾಡಿದ್ದಾನೆ. ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಹೆಂಗಿದೆ ನೋಡ್ರಿ, ಹೆಂಗ್ ಬಂದಿದೆ. KFC ಅಲ್ಲಿ ತಿನ್ನೋದಕ್ಕಿಂತ ಸಕ್ಕತ್ತಾಗಿದೆ. ಪ್ರಾಮಿಸ್.
ಉಪ್ಪು ಎಲ್ಲ ಸಖತ್ ಕರೆಕ್ಟ್ ಆಗಿದೆ ಅಣ್ಣ. ಅಲ್ಲ ಪೀಸ್ಗಳು ಸಾಫ್ಟ್ ಇದೆ ಒಳಗೆ, ಒಂಥರ ಹಾರ್ಡಿಲ್ಲ. ಇದನ್ನ ನೀವು ಮನೇಲಿ ಮಾಡಿಬಿಟ್ಟು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟು ಇನ್ನೂ ಒಳ್ಳೆ ರೆಸಿಪಿನ ನಾವು ತೋರಿಸ್ತೀವಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತೀರಿ ಅಷ್ಟೇ. ಟೇಕ್ ಕೇರ್, ಲವ್ ಯು ಆಲ್.